ಶ್ರೀ ಗುರುಭ್ಯೋ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಪ್ರತಿ ತಿಂಗಳ ಹಾಗೆ ಈ ತಿಂಗಳು ಕೂಡ ಆಗಸ್ಟ್ ತಿಂಗಳಲ್ಲಿ ಸಿಂಹರಾಶಿಯ ಭವಿಷ್ಯವನ್ನ ನೋಡೋಣ. ಈ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಗುರುಬಲವು ಅಧಿಕವಾಗಿದೆ. ಜೊತೆಗೆ ಈ ಶುಕ್ರನು ಕೂಡ ಗುರು ಶುಕ್ರರು 11ರಲ್ಲಿ ಬರುವಂತಹದ್ದು, ಮತ್ತೆ 12ರಲ್ಲಿ ರವಿ ಮತ್ತೆ ಬುಧರ ಯೋಗ, ಲಗ್ನದಲ್ಲಿ ಕೇತುವಿನ ಯೋಗ, 2ನೇ ಮನೆಯಲ್ಲಿ ಕುಜನ ಯೋಗ, 3ರಲ್ಲಿ ಚಂದ್ರನ ಯೋಗ, 7ರಲ್ಲಿ ರಾಹುವಿನ ಯೋಗ, 8ರಲ್ಲಿ ಶನಿ. ಇದು ಗ್ರಹಸ್ಥಿತಿ. ಹಾಗಾಗಿ 8ರಲ್ಲಿ ಶನಿ ಇದ್ದಾನೆ. ಕಂಟಕ ಶನಿ ಅಂತ ಒಂದು ವಿಶೇಷ ಫಲ, ದುಷ್ಟ ಫಲ ಇದೆ. ಆದರೆ ಗುರುಬಲ ನಮಗೆ ರಕ್ಷೆಯಾಗಿ ನಿಂತು ಎಂತಹದ್ದೇ ದೋಷವಿರಲಿ ಆ ದೋಷವನ್ನು ಗುರು ಪರಿಹಾರ ಮಾಡ್ತಾನೆ. ಆದರೆ ಆ ಗುರು ಪಂಚಮಾಧಿಪತಿ ಮತ್ತು ನವಮಾಧಿಪತಿ ಆಗಿ ಅಷ್ಟಮಾಧಿಪತಿ ಆದ ಕಾರಣ ನಾವು ಹೆಚ್ಚಿನ ಕಡೆ ದೇವತಾ ಆರಾಧನೆಗಳ ಕಡೆ ಅಥವಾ ಜಪಾದಿಗಳನ್ನು ಮಾಡುವಂತಹದ್ದು ಅಥವಾ ಒಳ್ಳೆಯ ಸನ್ನಿಧಾನಗಳಿಗೆ ಹೋಗಿ ಆ ದರ್ಶನ ಮಾಡುವಂತಹದ್ದು ಕೂಡ ಬಹಳ ಮುಖ್ಯ. ಗುರುಬಲ ಇದೆ, ಎಲ್ಲ ಸರಿ ಹೋಗ್ಬಿಡುತ್ತೆ, ಹೌದು, ಸರಿ ಮಾಡ್ತಾನೆ, ಹೌದು, ಸರಿ ಮಾಡುವಂತ ಕೇಳಬೇಕಾಗಿದ್ದು ಕೂಡ ನಮ್ಮ ಕರ್ತವ್ಯ. ಕೇಳದೆ ತಾಯಿಯೂ ಕೂಡ ಅನ್ನ ಹಾಕೋಲ್ಲ ಅಂತ ಹೇಳ್ತಾರಲ್ವಾ. ಹಾಗೆ ನಾವು ದೇವರಲ್ಲಿ ವಿಶೇಷವಾಗಿ ಎಷ್ಟು ಪ್ರಾರ್ಥನೆಯನ್ನು ಮಾಡ್ತೇವೆ ಅಷ್ಟು ಸಮಸ್ಯೆಗಳನ್ನು ದೂರ ಮಾಡ್ತಾನೆ. ಹಾಗಾಗಿ ಈ ಲಗ್ನದಲ್ಲಿ ಬಂದಿರತಕ್ಕಂತಹ ಕೇತು ಏನು ಮಾಡ್ತಾನೆ, ನನ್ನದು, ನಾನು ಮಾಡಿದ್ದೆ ಸರಿ, ನಂದೇ ಎಲ್ಲ ಆಗಬೇಕು, ಇದು ಸಿಂಹರಾಶಿಯ ಒಂದು ಕಡೆ ಸ್ವಭಾವವೂ ಹೌದು. ಆದ್ದರಿಂದ ಕೇತು ಬಂದದ್ದರಿಂದ ನಮ್ಮ ಮನಸ್ಥಿತಿಯೂ ಕೂಡ ಕೆಟ್ಟ ಮಾರ್ಗದ ಕಡೆಗೆ ನಾವು ಮುಖ ಮಾಡಿ ಕೂತಾಗ ಎಲ್ಲವೂ ಕೂಡ ಅವ್ಯವಸ್ಥೆ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ಸ್ವಲ್ಪ ಗಮನ ಹರಿಸುವಂತಹದ್ದು ಸಿಂಹರಾಶಿಯವರು. ಗಣಪತಿಯ ಹಬ್ಬದ ದಿವಸ ವಿಶೇಷವಾಗಿ ಗಣಪತಿಯ ಪ್ರಾರ್ಥನೆ, ಜೊತೆಗೆ ಪ್ರತಿ ಮಂಗಳವಾರವೂ ಕೂಡ ಗಣಪತಿಗೆ ಒಂದು ಗರಿಕೆಯನ್ನು ಸಮರ್ಪಣೆ ಮಾಡುವಂತಹದ್ದು, ಅಥವಾ ಪ್ರತಿ ದಿವಸ ಈ ಗಣೇಶ ಸಂಧಿಯನ್ನ ಜಪ ಮಾಡುವಂತಹದ್ದು ಅಥವಾ ಪಾರಾಯಣ ಮಾಡುವಂತಹದ್ದು ಅಥವಾ ಗಣಪತಿಯ ಸ್ತೋತ್ರವನ್ನ ಜಪಿಸುವಂತಹದ್ದು ಸಿಂಹರಾಶಿಯವರಿಗೆ ತುಂಬ ಅನುಕೂಲವಾಗುತ್ತೆ. ಒಳ್ಳೆಯ ಮಾರ್ಗದಲ್ಲಿ ಕರ್ಕೊಂಡು ಹೋಗೋದಕ್ಕೆ ಅದು ಒಂದು ಕೂಡ ಸಾಧನೆ ಆಗುತ್ತೆ. ಅಷ್ಟೇ ಅಲ್ಲದೇನೆ ಈ ಸಿಂಹರಾಶಿಯವರಿಗೆ 2ನೇ ಮನೆಯಲ್ಲಿ ಕುಜ ಇರೋದರಿಂದ ಮಾತಾಡುವಾಗ ಸ್ವಲ್ಪ ಮಾತಿನ ಕಡೆ ಗಮನ ಇರಲಿ. ನಂದು ಅನ್ನುವಂತಹ ಉಮೇದಿನಲ್ಲಿ ನಾವು ದೊಡ್ಡವರ ಹತ್ತಿರ ಹೇಗಂದ್ರೆ ಹಾಗೆ ಮಾತನಾಡುವಂತಹದ್ದು, ಅದು ಕೂಡ ನಮಗೆಲ್ಲೋ ಒಂದು ಕಡೆಯಲ್ಲಿ ಸಮಸ್ಯೆ ಆಗುತ್ತೆ. ಅದರಲ್ಲಿ ಪ್ರಧಾನವಾಗಿ ವಿದ್ಯಾರ್ಥಿಗಳು ಗಮನ ಹರಿಸಲೇಬೇಕು. ಆ ಗುರುಗಳ ಹತ್ತಿರ ನಾವು ಮಾತನಾಡುವಾಗ ಸ್ವಲ್ಪ ವಿನಯದಿಂದ ವರ್ತನೆ ಮಾಡಿದಾಗ ವಿದ್ಯೆ ಇನ್ನೂ ಒಲಿತದೆ. ಆದರೆ ನನಗೆಲ್ಲ ಗೊತ್ತಿದೆ, ಅವರತ್ತೆ ನಾನು ಕೇಳೋದು ಅನ್ನುವ ಅಹಮಿಕೆಯಲ್ಲಿ ನಾವು ಮಾತನಾಡುವಾಗ ಅಲ್ಲಿ ವಿನಯ ಇರೋದಿಲ್ಲ. ಎಲ್ಲೋ ಒಂದು ಕಡೆಯಲ್ಲಿ ನಾವು ದಾರಿ ತಪ್ಪುತ್ತೇವೆ. ಕೊನೆಗೆ ಆ ಫಲವನ್ನು ನಾವು ಅನುಭವಿಸಲೇಬೇಕಾಗತ್ತೆ. ಆದ್ದರಿಂದ ವಿನಯದಿಂದ ವರ್ತಿಸಿ ವಿದ್ಯಾರ್ಥಿಗಳು ಅನೇಕ ವಿಧವಾದಂತಹ ಲಾಭಗಳನ್ನು ಪಡೆದುಕೊಳ್ಳಿ. ಇನ್ನು 3ನೇ ಮನೆಯಲ್ಲಿ ಚಂದ್ರನ ಒಂದು ಯೋಗ ಬಂದಿರುವ ಕಾರಣ, ಅದು 12ನೇ ಮನೆಯ ಚಂದ್ರ ಆದ ಕಾರಣ ಎಲ್ಲೋ ಒಂದು ಕಡೆಯಲ್ಲಿ ಸಹೋದರಿಯರ ಮೇಲೆ ಇದ್ದಂತಹ ಒಂದು ಆಕಾಂಕ್ಷೆಗಳು ಅಥವಾ ಆಸೆಗಳು ಈಡೇರದೆ ಹೋಗುವಂತಹ ಸಾಧ್ಯತೆ ಇದೆ. ಎಲ್ಲೋ ನಮ್ಮ ಎಕ್ಸ್ಪೆಕ್ಟೇಷನ್ಗೆ ಸರಿ ಹೋಗ್ತಾ ಇಲ್ಲ, ನಾವು ಹೇಳಿದ ಹಾಗೆ ನಡ್ಕೊಳ್ತಾ ಇಲ್ಲ, ನಾವು ಹೇಳಿದ್ದೇ ನಡಿಬೇಕು ಇತ್ಯಾದಿಗಳೆಲ್ಲ ಏನಾಗುತ್ತೆ, ಎಲ್ಲೋ ಒಂದು ಕಡೆ ನಮಗೆ ಮಾನಸಿಕವಾದಂತಹ ಹಿಂಸೆಯನ್ನು ಕೊಡುವ ಸಾಧ್ಯತೆ ಇದೆ. ಆದ್ದರಿಂದ ಬೇರೆಯವರು ಮಾಡಲೇಬೇಕು ಅಂತ ನಾವು ಅಂದ್ಕೊಳ್ಳದೆ ನಮ್ಮ ಕರ್ತವ್ಯ ಅವರಿಗೆ ತಿಳಿಸುವಂತಹದ್ದು ತಿಳಿಸಿದ್ದೇವೆ, ಮಾಡಿದರೆ ಮಾಡಲಿ, ಇಲ್ಲಾಂದರೆ ಇಲ್ಲ ಅನ್ನುವ ಭಾವನೆಯಿಂದ ದೇವರಿಗೆ ಸಮರ್ಪಣೆ ಮಾಡುವುದರಿಂದ ನಮ್ಮ ಮನಸ್ಸು ಹಗುರವಾಗುತ್ತೆ. ಅದರಿಂದ ನಮ್ಮ ಆರೋಗ್ಯವೂ ಕೂಡ ಒಳ್ಳೆ ರೀತಿಯಲ್ಲಿ ನಿಂತುಕೊಳ್ಳುತ್ತೆ. ಆದ್ದರಿಂದ ಆ ರೀತಿಯಾಗಿ ನಾವು ಮುಂದುವರಿಯುವಂತಹದ್ದು ಒಳ್ಳೆಯದು. ಇನ್ನು 4ನೇ ಮನೆಯ ಕುಜ 2ನೇ ಮನೆಯಲ್ಲಿ ಬರುವಂತಹದ್ದು, ಅದು ಭೂಮಿಗೆ ಆಗಲಿ ಅಥವಾ ಮನೆಗೆ ಸಂಬಂಧಪಟ್ಟ ಹಾಗೆ ಈ ರೀತಿಯಲ್ಲಿ ಹಣಕಾಸಿನ ವ್ಯವಹಾರ ಮಾಡುವಂತಹದ್ದು ಒಳ್ಳೆಯದು. ಜೊತೆಗೆ ಈ ಮನೆಗೆ ಸಂಬಂಧಪಟ್ಟ ವಿಚಾರವನ್ನು ನಾವು ನೋಡುವಾಗ ಮನೆ ಕಟ್ಟುವಂತಹದ್ದಾಗಲಿ ಅಥವಾ ಹೊಸ ಮನೆಗೆ ಪ್ರವೇಶ ಮಾಡುವಂತಹದ್ದಾಗಲಿ ಇದೆಲ್ಲ ಯೋಗಗಳು ಸಿಂಹರಾಶಿಯವರಿಗೆ ಇದೆ. ಇನ್ನು 5ನೇ ಮನೆಯ ಗುರು ಲಾಭದಲ್ಲಿ ಬರುವ ಕಾರಣ ಮಕ್ಕಳ ವಿಷಯದಲ್ಲಿ ಯಾವುದೇ ಯೋಚನೆ ಇದ್ದರೂ ಪಕ್ಕಕ್ಕೆ ಸರಿಸಿ ಮಕ್ಕಳು ಒಳ್ಳೆ ರೀತಿಯಾದ ವಿದ್ಯಾಭ್ಯಾಸ ಅಥವಾ ಒಳ್ಳೆಯ ಕೆಲಸ, ಅವರು ಒಳ್ಳೆ ಸೆಟಲ್ ಆಗುವಂತಹ ಒಂದು ಒಳ್ಳೆಯ ಯೋಗ ಈ ರಾಶಿ ಪ್ರಕಾರ ಕಂಡು ಬರ್ತಾ ಇದೆ. ಅಥವಾ ಸಂತಾನ ಯಾರಿಗಾಗಿಲ್ಲ ಅಂತವರು ಸಂತಾನಕ್ಕೆ ಪ್ರಯತ್ನವನ್ನು ಪಡುವುದು ಕೂಡ ಒಳ್ಳೆಯದು, ಅದರಿಂದಲೂ ಅನುಕೂಲ ಆಗುತ್ತೆ. ಯಾರಿಗೆ ಸಂತಾನ ಆಗಿಲ್ಲ, ಸಂತಾನಕ್ಕೆ ಸಂಬಂಧಪಟ್ಟ ಪ್ರಯತ್ನವನ್ನು ಯಾರಾದರೆ ಮಾಡ್ತಾ ಇದ್ದೀರಿ ಅಂತಹವರು ತಪ್ಪದೆ ಕೃಷ್ಣ ಮಂತ್ರದ ಉಪದೇಶವನ್ನು ನಿಮ್ಮ ಗುರುಗಳನ್ನಾಗಿ ತೆಗೆದುಕೊಂಡು ಕೃಷ್ಣ ಮಂತ್ರದ ಜಪವನ್ನು ಮಾಡಿ, ಜೊತೆಗೆ ನಿಮಗೆ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ದೇವಿಯ ಸನ್ನಿಧಾನವಿದ್ದರೆ ಅಲ್ಲಿಗೆ ಹೋಗಿ ಹುಡಿ ತುಂಬಿ ದೇವಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಬನ್ನಿ. ಸಂತಾನಕ್ಕೆ ಅನುಕೂಲಗಳು ಖಂಡಿತವಾಗಿಯೂ ಕೂಡ ಆಗುತ್ತೆ.
ಇನ್ನು ಸಪ್ತಮದಲ್ಲಿ ರಾಹು, ಅದರಿಂದ ಇಷ್ಟಪಟ್ಟ ಹುಡುಗಿ ಅಥವಾ ಇಷ್ಟಪಟ್ಟ ಹುಡುಗನ ಜೊತೆ ಮದುವೆ ಆಗಬೇಕು ಅಂತ ನಿಮ್ಮ ಕನಸು ಎಲ್ಲೋ ಒಂದು ಕಡೆಯಲ್ಲಿ ಜಾರುವ ಸಾಧ್ಯತೆ ಇದೆ. ಅಂದರೆ ಎಲ್ಲೋ ಒಂದು ಕಡೆಯಲ್ಲಿ ಆಗುತ್ತೋ ಇಲ್ಲೋ ಅನ್ನುವಂತಹ ಆತಂಕ ಸೃಷ್ಟಿಯಾಗುತ್ತೆ. ಹಾಗಾಗಿ ನೀವು ಸುಬ್ರಹ್ಮಣ್ಯನ ಆರಾಧನೆ ಅಥವಾ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಒಂದು ಆಶ್ಲೇಷ ಬಲಿ ಪೂಜೆ ಮಾಡಿಸಿಕೊಂಡು ಬರುವಂತಹದ್ದು, ಅದು ಸುಬ್ರಹ್ಮಣ್ಯ ದೇವರ ದರ್ಶನ ಮಾಡಿಕೊಂಡು ಬರುವಂತಹದ್ದು ಬಹಳ ಒಳ್ಳೆಯದು. ಅಷ್ಟಮದ ಶನಿ ಇರುವುದರಿಂದಾಗಿ ನಿಮಗೆ ಹೊಟ್ಟೆ ಅಥವಾ ಹೊಟ್ಟೆಯಿಂದ ಕೆಳಗಿನ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ, ಮೂತ್ರಕೋಶಕ್ಕೆ ಅಥವಾ ಯೂಟ್ರಸ್ಸಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಜಾಸ್ತಿ ಆಗಬಹುದು. ಹಾಗಾಗಿ ನಿಮ್ಮ ಆಹಾರ ಪದ್ಧತಿಯನ್ನು ಬದಲಾಯಿಸಿಕೊಳ್ಳಿ, ಅದರಿಂದಾಗಿ ಅನೇಕ ಸಮಸ್ಯೆಗಳು ದೂರ ಆಗುತ್ತೆ. ಅಷ್ಟೇ ಅಲ್ಲದೇನೆ ಸ್ವಲ್ಪ ಉಪವಾಸವನ್ನು ಮಾಡುವಂಥದ್ದು. ಉಪವಾಸ ಅಂತ ಹೇಳಿದ್ರೆ ನೀರಿಲ್ಲದೆ ಅಲ್ಲ, ಸ್ವಲ್ಪ ಲಿಕ್ವಿಡನ್ನು ತೆಗೆದುಕೊಳ್ಳುತ್ತಾ ಉಪವಾಸ ಮಾಡುವಂಥದ್ದು. ಘನ ಪದಾರ್ಥವಲ್ಲದೆ ಲಿಕ್ವಿಡ್ ಅಂಶವನ್ನು ಹೆಚ್ಚು ತೆಗೆದುಕೊಳ್ಳುವಂಥದ್ದು, ನೀರನ್ನು ಸೇವನೆ ಮಾಡುವಂಥದ್ದು, ಹಣ್ಣಿನ ರಸವನ್ನು ಸೇವನೆ ಮಾಡುವಂಥದ್ದು. ಈ ರೀತಿಯಾಗಿ ನಾವು ಮಾಡಿದರೆ ನಿಮ್ಮ ಆರೋಗ್ಯ ಬಹಳಷ್ಟು ಅನುಕೂಲ ಆಗುತ್ತೆ. ಮತ್ತು ಗಾಡಿಯಲ್ಲಿ ಹೋಗುವಾಗ ಸ್ವಲ್ಪ ಜಾಗ್ರತೆ ಇರಲಿ, ಸ್ವಲ್ಪ ನಿಧಾನವಾಗಿ ಚಲಿಸಿ. ರಾತ್ರಿಯ ಹೊತ್ತಿನಲ್ಲಿ ಪ್ರಯಾಣ ಆದಷ್ಟು ಅವಾಯ್ಡ್ ಮಾಡಿ. ಇನ್ನು ಕೆಲಸ ಇಲ್ಲದವರು, ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡುವಾಗ ಕೆಲಸ ಇಲ್ಲದವರಿಗೆ ಕೆಲಸ ಸಿಗುವಂತಹ ಸಾಧ್ಯತೆಗಳಿದೆ. ಜೊತೆಗೆ ಕೆಲಸದಲ್ಲಿ ಇದ್ದವರಿಗೆ ಅವರಿಗೊಂದಿಷ್ಟು ಪ್ರಮೋಷನ್ ಸಿಗುವಂತಹದ್ದು ಅಥವಾ ಹೆಚ್ಚಿನದಾದಂತಹ ಲಾಭವನ್ನು ಪಡೆದುಕೊಳ್ಳುವಂತಹ ಯೋಗ ಸಿಂಹರಾಶಿಯವರಿಗಿದೆ. ನಿಮ್ಮ ಜೊತೆಗೆ ಸಿಂಹರಾಶಿಯವರಿಗೆ ನವಮಾಧಿಪತಿಯಾದಂತಹ ಕುಜ 2ನೇ ಮನೆಯಲ್ಲಿರುವ ಕಾರಣ ತಂದೆಯ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಏರುಪೇರಾಗುವ ಸಾಧ್ಯತೆ ಇದೆ. ಅದರ ಕಡೆಯೂ ಸ್ವಲ್ಪ ಗಮನ ಹರಿಸುವಂತಹದ್ದು ಒಳ್ಳೆಯದು. ಇನ್ನು ಲಾಭದಲ್ಲಿ ಗುರು ಶುಕ್ರರ ಯೋಗ, ಏನು ತೊಂದರೆ ಇಲ್ಲ, ಒಳ್ಳೆಯ ಲಾಭದಾಯಕವಾದಂತಹ ತಿಂಗಳು ಈ ತಿಂಗಳು ನಿಮ್ಮದಾಗಿದೆ. ಆದರೆ 12ರಲ್ಲಿ ರವಿ ಬುಧರ ಯೋಗ, ಲಗ್ನಾಧಿಪತಿಯೇ 12ರಲ್ಲಿ ಇರುವ ಕಾರಣ ಸ್ವಯಂಕೃತ ಅಪರಾಧಗಳು ಜಾಸ್ತಿ ಆಗುತ್ತೆ. ಅಥವಾ ನಮ್ಗೆ ಬೇಕಾದಷ್ಟು ಹಣ ಇದೆ, ಹಾಕೋಣ, ಅವನಿಗೆ ಕೊಡ, ಇವನಿಗೆ ಕೊಡೋಣ ಅಂತ ಹೇಳ್ತಾ ಕೊನೆಗೆ ನಾವು ಕೊಟ್ಟ ಹಣ ನಮ್ಮ ಕಷ್ಟಕ್ಕೆ ಬರದೇ ಹೋಗೋ ಸಾಧ್ಯತೆ. ಹೀಗೆ ಒಂದು ಎಕ್ಸಾಂಪಲ್ ಇದು. ಇದೇ ಥರ ಬೇರೆ ಬೇರೆ ರೀತಿಯಲ್ಲಿ ವಿದ್ಯಾರ್ಥಿಗಳಾಗಿದ್ದರೆ ಓವರ್ ಕಾನ್ಫಿಡೆನ್ಸಿಂದ ನನಗೆಲ್ಲ ಬರುತ್ತೆ, ಓದೋದೇ ಇಲ್ಲ, ಎಕ್ಸಾಮ್ನಲ್ಲಿ ಏನೂ ಬರೋಲ್ಲ, ಈ ಥರದಲ್ಲಿ ಸ್ವಯಂಕೃತ ಅಪರಾಧಗಳು ಜಾಸ್ತಿ ಆಗುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ವಿಚಾರ ಮಾಡಿ ಡಿಸಿಷನ್ಗಳನ್ನು ತಗೊಳ್ತಾ ಬನ್ನಿ. ವಿಶೇಷವಾಗಿ ಗುರು ಲಾಭದಲ್ಲಿದ್ದರೂ ನಾವು ಇನ್ನೊಂದಿಷ್ಟು ಗುರುಗಳ ಆರಾಧನೆಯನ್ನು ಮಾಡುವುದರಿಂದ, ಶ್ರೀ ರಾಘವೇಂದ್ರಾಯ ನಮಃ ಅನ್ನುವಂತಹ ಮಂತ್ರವನ್ನು ಜಪಿಸುವುದರಿಂದ ಅಥವಾ ರಾಘವೇಂದ್ರ ಸ್ತೋತ್ರದ ಪಾರಾಯಣವನ್ನು ನಾವು ಮಾಡುವುದರಿಂದ ಅನೇಕ ಫಲಗಳನ್ನು ನಾವು ಪಡೆದುಕೊಳ್ಳಬಹುದು. ಆಗಸ್ಟ್ ಮಾಸ ನಿಮಗೆ ತುಂಬ ಒಳ್ಳೆಯದಾಯಕವಾಗಿರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಕೃಷ್ಣಾರ್ಪಣಮಸ್ತು.